ಶಂಭುಲಿಂಗ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನೋಡಿ, ಇವತ್ತು ಬಂದ್ಬಿಟ್ಟು 16 ಎಕರೆ ಕಾಫಿ ತೋಟದ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ದುಡಿಯುವ ಅವಶ್ಯಕತೆ ಏನಿಲ್ಲ. ನೋಡಿ, ಇಲ್ಲಿ ಶ್ವೇತಾ ಅಂತೇಳಿ ಶ್ರೀಮಂತ ಕುಟುಂಬ ಇವ್ರದ್ದು, ಹಾಸನ ಜಿಲ್ಲೆ. ವಿದ್ಯಾಭ್ಯಾಸ ಬಂದ್ಬಿಟ್ಟು MSc ಟೀಚಿಂಗ್ ಪ್ರೊಫೆಷನ್ ಇವ್ರದ್ದು. ಎಂತಹ ಬರಬೇಕು ಅಂದರೆ ಸಿನಿಮಾ ನಟರು ಆದರೆ ಓಕೆ ಅಂತ ಹೇಳಿರ್ತಕ್ಕಂಥದ್ದು. ಹೆಚ್ಚು ಆಸಕ್ತಿ ಬಂದು ಬಾಳೆಹಣ್ಣನ್ನು ಇಟ್ಕೊಳ್ಳೋದು ಇವರಿಗೆ ಭಾಳ ಆಸಕ್ತಿ ಮತ್ತು ಆಸೆನೂ ಇದೆಯಂತೆ. ಹವ್ಯಾಸಗಳೇನಪ್ಪ ಅಂದರೆ ಸುಮಾರು ಇದ್ದಾವೆ. ಶಾಪಿಂಗು, ಕುಕ್ಕಿಂಗು ಮತ್ತು ಲಾಂಗ್ ಡ್ರೈವು ಎಲ್ಲವನ್ನು ಮುಂತಾದವು ಕೂಡ ಇದ್ದಾವೆ. ಎತ್ತರ ಬಂದ್ಬಿಟ್ಟು ಅಯ್ಯೋ ಅದೆಲ್ಲ ಬಿಡಿ ಕುಳ್ಳಿ ಅಂತಾರೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಭಾಳ ಕುಳ್ಳಿ ಇದ್ದಾರೆ. ಹೌಸ್ ಬಂದ್ಬಿಟ್ಟು ಮನೆಯಲ್ಲಿ ವಿಶೇಷತೆ ಏನು ಅಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅದೇ ಒಂದು ದೊಡ್ಡ ವಿಶೇಷತೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇಲ್ಲಿ 4 BHK ಇರೋದು ಇವ್ರದ್ದು ಮನೆ, ಮತ್ತು ಸ್ವಿಮ್ಮಿಂಗ್ ಪೂಲು ಇದೆ ಹಿಂದ್ಗಡೆ. ಬೆಡ್ರೂಮು ತುಂಬ ಚೆನ್ನಾಗಿರುತ್ತೆ, ಯಾರು ಕೂಡ ಜಾಸ್ತಿ ಇಲ್ಲಿಗೆ ಬರಲ್ಲ, ಇವರೊಬ್ಬರೇ ಜಾಸ್ತಿ ಇರೋದು ಬೆಡ್ರೂಮಲ್ಲಿ. ಇನ್ನು ಕುಟುಂಬ ಬಂದ್ಬಿಟ್ಟು ಅಪ್ಪ ಅಮ್ಮ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಒಬ್ಬಳೇ ಮಗಳು ಇವ್ರಿಗೆ. ಅಡುಗೆ ಬಂದ್ಬಿಟ್ಟು ಸಿಹಿ ಪೊಂಗಲು, ಅವಲಕ್ಕಿಯಾಗಿ ಚಿಕನ್ ಸಾರು ಅಷ್ಟೇ ಬರೋದು, ಅದು ಸ್ವಲ್ಪನೇ ಮಾಡೋದು. ಅದನ್ನು ಕೂಡ ನೆಟ್ಟಿಗೆ ಮಾಡೋದಕ್ಕೆ ಬರಲ್ಲ ಬಂತು ಇವ್ರಿಗೆ. ಹೌಸ್ ನೋಡೋಕ್ಕೆ ಒಂಥರ ಹೋಮ್ ಸ್ಟೇ ಥರನೇ ಇರುತ್ತದೆ. ಬೇಸಿಗೆ ಕಾಲದಲ್ಲೂ ಓಕೆ, ಆದರೆ ಚಳಿಗಾಲ ಅಂತ ಅಂದಾಗ ಸ್ವಲ್ಪ ಹೊಂದಿಕೊಳ್ಳುವವರಿಗೆ ಕಷ್ಟ ಆಗ್ಬೋದು. ಈ ಸೈಡ್ ಆ ಸೈಡು ಅಂದರೆ ಹಾಸನ ಸೈಡು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಎಲ್ಲನೂ ಕೂಡ ಅದ್ಭುತವಾಗಿರುತ್ತೆ. ಬೇರೆ ಕಡೆ ಎಲ್ಲ ಹೆಂಗಿರುತ್ತೋ ಅದೇ ರೀತಿ ಅಲ್ಲೂ ಕೂಡ ಇರ್ತಕ್ಕಂಥದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇಂತಹ ವರ ಬೇಕು ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದು ಎಂತಹ ವರ ಬೇಕು ಅಂತಂದರೆ, ಬ್ಯುಸಿ ಲೈಫ್ ಅಂದರೆ ತುಂಬ ಇಷ್ಟ ನನಗೆ. ಆ ಒಂದು ಕಾರಣಕ್ಕೆ ಸಿನಿಮಾ ನಟರು ಇಷ್ಟ ಆಗ್ತಾರೆ, ಯಾಕೆಂದರೆ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇರ್ತದ್ದು. ಆ ಒಂದು ಕಾರಣಕ್ಕೋಸ್ಕರ ವಯಸ್ಸು ಹೆಚ್ಚಾದಂತೆ ಕತೆ ಮುಗಿದು ಹೋಯಿತು ಅಂತ ಕೆಲವರು ಭಾವಿಸ್ತಾರೆ. ಆದರೆ ಇರಬಹುದು, ಚರ್ಮಕ್ಕೆ ಸುಕ್ಕಿರ್ಬೋದು, ಓಕೆನಾ, ಆದರೆ ಮನಸ್ಸಿಗೆ ಅಲ್ಲ, ಮತ್ತು ಆಸೆಗೇನೂ ಅಲ್ಲ. ಮಾಡಿಸಿಕೊಂಡು ಆಸೆ ತೀರುತ್ತೆ, ಆಗ ಬೇರೆ ಕಡೆ ಗಮನ ಇರುತ್ತೆ, ಮನಸ್ಸಿನಲ್ಲಿ ಮತ್ತು ಮನೆಯಲ್ಲಿ ಶಾಂತಿ ನೆಲೆಯುತ್ತೆ ಅಲ್ವಾ. ಅದಕ್ಕೋಸ್ಕರ ಅಷ್ಟೇ, ಅದು ಆಗಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಮತ್ತು ಬಹಳ ಚೆನ್ನಾಗಿದೆ ಸ್ನೇಹಿತರೆ. ವಾತಾವರಣ ಕೂಡ, ಮನೆ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸುಂದರವಾದ ಜಾಗ, ಸುಂದರವಾದ ಮನೆ.